ಇಬ್ಬರು ಪುಟ್ಟ ಬಾಲಕಿಯರ ಸಾಧನೆಯನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕೆಸರಿನ ಗುಂಡಿಯಲ್ಲಿ ಬಿದ್ದಂತಹ ತಮ್ಮ ಸ್ನೇಹಿತೆಯ ಜೀವ ಸಾವು ಬದುಕಿನ ನಡುವಿನ ಹೋರಾಟದ ಸಂದರ್ಭದಲ್ಲಿ ಇಬ್ಬರು ಬಾಲಕಿಯರು ತಕ್ಷಣ ಸಹಾಯಕ್ಕೆ ಇಳಿತಾರೆ. ಅವರು ಮತ್ಯಾರು ಅಲ್ಲ, ರೂಪಾ ಮತ್ತು ರೇಣುಕಾ. ಈ ಪುಟ್ಟ ಬಾಲಕಿಯರ ಸಾಧನೆಯ ಕುರಿತಾಗಿ ವಿಟಿಯನ್ನ ನೋಡುವಂತಹ ಸಮಯ. ಅಕ್ಷರವೇ ಬದುಕು, ಶಿಕ್ಷಣವೇ ಕನಸು ಅನ್ಕೊಂಡಿರೋ ಪುಟ್ಟ ಜೀವಗಳಿವು. ಇವರಿಬ್ಬರ ಹೆಸರು ರೂಪಾ ಮತ್ತು ರೇಣುಕಾ ಅಂತ. ರೂಪಾ 2ನೇ ಕ್ಲಾಸು, ರೇಣುಕಾ 3ನೇ ಕ್ಲಾಸು. ಈ ಪುಟಾಣಿಗಳು ಮಾಡಿದ್ದು ಒಂದು ಪ್ರಾಣ ಉಳಿಸುವಂತಹ ಸಾಹಸದ ಕೆಲಸ. ಇವರು ಯಾದಗಿರಿ ಜಿಲ್ಲೆಯ ಸೈದಾಪುರದ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು. ಅವತ್ತೊಂದಿನ ಸ್ಫೂರ್ತಿ ಅನ್ನೋ ಹುಡುಗಿ ಮಧ್ಯಾಹ್ನದ ಊಟದ ವೇಳೆ ಶಾಲೆ ಹತ್ರ ಇರೋ ಕೆಸರುಗುಂಡಿಗೆ ಬಿದ್ದಿದ್ಲು. ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದ ಸ್ಫೂರ್ತಿಯನ್ನ ಕಾಪಾಡಿದ್ದು ಈ ರೂಪಾ ಮತ್ತು ರೇಣುಕಾ. ಹೊಂಡದ ತುದಿಯವರೆಗೆ ತೆರಳಿ ಗೆಳತಿ ಸ್ಫೂರ್ತಿಯನ್ನು ಕೈ ಹಿಡಿದು ಮೇಲೆತ್ತಿ ಸಾವಿನ ಅಂಚಿನಿಂದ ಕಾಪಾಡಿದ್ದು ರೂಪಾ ಮತ್ತು ರೇಣುಕಾ. ಈ ಪುಟಾಣಿಗಳ ಅಪ್ರತಿಮ ಸಾಹಸಕ್ಕೆ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭದ ಶೌರ್ಯ ಪ್ರಶಸ್ತಿ ಗರಿ. ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಅನ್ನೋದಕ್ಕೆ ಇದಕ್ಕಿಂತ ಮತ್ತೊಂದು ಉತ್ತಮ ಉದಾಹರಣೆ ಇರೋದಕ್ಕೆ ಸಾಧ್ಯವಿಲ್ಲ. ಕಲಿಯುವ ವಯಸ್ಸಿನಲ್ಲಿ ಸಮಯ ಪ್ರಜ್ಞೆಯ ಮೂಲಕ ಜೀವ ಉಳಿಸಿದ ಪುಟಾಣಿ ಸಾಧಕರು ನಮ್ಮ ಶೌರ್ಯ ಪ್ರಶಸ್ತಿಯನ್ನ ಪಡಿತಾ ಇರುವ ಸಾಧಕರಾಗಿದ್ದಾರೆ. ಬಹಳ ಖುಷಿ ಆಗ್ತಿದೆ. ಹೌದಾ? ಥ್ಯಾಂಕ್ ಯು. ಸಂತೋಷ ಆಗ್ತಾ ಇದೆ. ನಮ್ಮ ಇವತ್ತಿನ ಮತ್ತೊಬ್ಬ ಸಾಧಕರು ಹಳ್ಳಕ್ಕೆ ಬಿದ್ದಂತಹ ಶಾಲಾ ವಾಹನದಿಂದ 20ಕ್ಕೂ ಹೆಚ್ಚು ಮಕ್ಕಳನ್ನ ಕಾಪಾಡಿದಂತಹ ಸಹನೇಶ್ ನಮ್ಮ ಇವತ್ತಿನ ಶೌರ್ಯ ಪ್ರಶಸ್ತಿಯ ಮತ್ತೊಬ್ಬ ಸಾಧಕರು. ಹೆಮ್ಮೆಯ ಸಾಧಕ. ಇವರ ಕುರಿತಾಗಿ ವಿಟಿ ನೋಡೋಣ ಬನ್ನಿ. ಇವರು ಸಹನೇಶ್. ಸಹನೆ ಮತ್ತು ಶೌರ್ಯ ಎರಡಕ್ಕೂ ಈತನೇ ಸಮ. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಸೋಲೂರು ಗ್ರಾಮದ ಸಹನೇಶ್ 20 ಮಕ್ಕಳ ಜೀವ ಉಳಿಸಿದ್ದಾನೆ. ರಾಜೇಶ್ ಹಾಗೂ ಶೋಭಾ ದಂಪತಿಯ ಪುತ್ರ ಸಹನೇಶ್ ಆವತ್ತು ವಿಶ್ವ ಪರಿಸರ ದಿನಾಚರಣೆ ಮುಗಿಸ್ಕೊಂಡು ಮನೆ ಕಡೆ ಬರ್ತಿದ್ರು. ಆದರೆ ವ್ಯಕ್ತಿಯೊಬ್ಬ ಎದುರು ಬಂದಿದ್ರಿಂದ ಶಾಲಾ ವಾಹನ ಹಳ್ಳಕ್ಕೆ ಉರುಳಿತ್ತು. ಆಗ ಕ್ರಿಯಾಶೀಲ ಬುದ್ಧಿವಂತಿಕೆ ಪ್ರದರ್ಶಿಸಿದ ಸಹನೇಶ್ ಕೂಡಲೇ ಬಸ್ನ ಗಾಜನ್ನು ಒಡೆದು 20ಕ್ಕೂ ಹೆಚ್ಚು ಮಕ್ಕಳನ್ನ ಕಾಪಾಡಿದ್ದಾರೆ. ಇನ್ನು ಸಹನೇಶ್ ಸಾಹಸವನ್ನು ಕಂಡು ರಾಜ್ಯ ಸರ್ಕಾರ ಹೊಯ್ಸಳ ಪ್ರಶಸ್ತಿಯನ್ನು ನೀಡಿದೆ. ಕೇಂದ್ರ ಸರ್ಕಾರ ಕೂಡ ಈತನ ಶೌರ್ಯವನ್ನ ಮೆಚ್ಚಿ ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿ ನೀಡಿದೆ. ಇಂಥ ಸಾಹಸಿಗೆ ಇದೀಗ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭದ ಶೌರ್ಯ ಪ್ರಶಸ್ತಿ ಗರಿ. ತುಂಬ ಖುಷಿ ಆಗ್ತಾ ಇದೆ. ನಾನು ಮಾಡಬೇಕು ಅಂತ ಮಾಡಲಿಲ್ಲ, ಸಡನ್ನಾಗಿ ಆಗಿತ್ತು ಇನ್ಸಿಡೆಂಟ್ ಅದು. ಬಟ್ ಅವಾರ್ಡ್ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ. ತುಂಬ ಗ್ರೇಟ್ಫುಲ್ ಆಗಿರ್ತೀನಿ ನಾನು ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭಗೆ. ಥ್ಯಾಂಕ್ ಯು. ಈಗ ನಮ್ಮ ಮುಂದಿನ ಸಾಧಕರನ್ನ ಕರೆಯುವಂತಹ ಸಮಯ. ಬೆಂಕಿಯಲ್ಲಿ ಬೆಂದು ಹೋಗ್ತಾ ಇದ್ದ ಬಸ್ನಿಂದ 70 ಜನ ಮಕ್ಕಳನ್ನ ರಕ್ಷಣೆ ಮಾಡಿದ ಇಬ್ಬರು ಬಾಲಕರು ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ. ಒಬ್ಬರು ಶ್ರೇಯಸ್, ಮತ್ತೊಬ್ಬರು ಶಶಿಕುಮಾರ್.
ಪ್ರತಿಕ್ರಿಯೆಯನ್ನ ನೋಡೋಣ ಬನ್ನಿ. ಇವರು ಶ್ರೇಯಸ್ ಮತ್ತು ಶಶಿಕುಮಾರ್, ಇಬ್ಬರು ಮೈಸೂರಿನವರು. ಓದ್ತಾ ಇರೋದು PUC. ಆದ್ರೆ ನಾಡಿಗೆ ಪರಿಚಿತರಾಗಿದ್ದು 70 ಮಂದಿಯ ಜೀವ ಉಳಿಸಿದ ವೀರರಾಗಿ. ಶ್ರೇಯಸ್ ಮೈಸೂರಿನ ಸಂಕಲ್ಪ ಇಂಟಿಗ್ರೇಟೆಡ್ ಕಾಲೇಜಿನಲ್ಲಿ ಪ್ರಥಮ PUC ವ್ಯಾಸಂಗ ಮಾಡ್ತಿದ್ರೆ, ಶಶಿಕುಮಾರ್ ಮೈಸೂರಿನ ಬೇಸ್ PUC ಕಾಲೇಜಿನಲ್ಲಿ ಪ್ರಥಮ PUC ಓದ್ತಿದ್ದಾರೆ. ಆದ್ರೆ ಇವರು ಮೈಸೂರಿನ ನವಕಿಸ್ ಶಾಲೆಯಲ್ಲಿ 10ನೇ ತರಗತಿ ಓದ್ತಾ ಇದ್ದಾಗ ಸ್ಕೂಲ್ ಬಸ್ಗೆ ಬೆಂಕಿ ಹತ್ಕೊಂಡಿತ್ತು. ಕೂಡಲೇ ಎಚ್ಚೆತ್ತುಕೊಂಡ ಶ್ರೇಯಸ್ ಮತ್ತು ಶಶಿಕುಮಾರ್ ಬಸ್ನ ತುರ್ತು ನಿರ್ಗಮನದ ಬಾಗಿಲು ಒಡೆದು ಸುಮಾರು 70 ಮಕ್ಕಳನ್ನ ರಕ್ಷಣೆ ಮಾಡಿದ್ರು. ಬೆಂಕಿಯಲ್ಲಿ ಬೆಂದು ಹೋಗಬೇಕಿದ್ದ 70 ಮಕ್ಕಳನ್ನ ತಕ್ಷಣದಲ್ಲಿ ಬಸ್ನಿಂದ ಇಳಿಸಿ ಪಾರು ಮಾಡುವ ಮೂಲಕ ಶೌರ್ಯ ಮೆರೆದಿದ್ದಾರೆ ಈ ವೀರರು. ಇವರ ಧೈರ್ಯಕ್ಕೆ ಇದೀಗ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭದ ಶೌರ್ಯ ಪ್ರಶಸ್ತಿಯ ಗರಿ. ತುಂಬ ಖುಷಿ ಆಗ್ತಾ ಇದೆ. ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ ಅವರು ಈ ಥರ ಒಂದು ಸ್ಟೆಪ್ ತೊಗೊಂಡಿರೋದಕ್ಕೆ, ಮತ್ತು ಸಮಾಜದಲ್ಲಿ ಈ ಥರ ಆದರೆ ಅವ್ರನ್ನ ರೆಕಗ್ನೈಸ್ ಮಾಡಿ ಈ ಥರ ಪ್ರಶಸ್ತಿ ಕೊಡೋದ್ರೆ ಎನ್ಕರೇಜ್ ಮಾಡಬೇಕು. ನಮಗೆ ತುಂಬ ಖುಷಿ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ನಮ್ಮ ತಂದೆ ಮುಂಚೆ ಇವ್ರಿಗೆ ಶೌರ್ಯ ಪ್ರಶಸ್ತಿ ಬಂದಿದೆ, ಇವರು ಇಷ್ಟು ಜನ ಮಕ್ಕಳು ಸೇವ್ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು. ಇವಾಗ ನನಗೆ ಬಂದಿರೋದು ತುಂಬ ಖುಷಿ ಆಗುತ್ತೆ.